ಬೇಸಿಗೆ ಆದ್ಮೇಲೆ ನೀರಿನ ಸಮಸ್ಯೆ ಮತ್ತೆ ಮಳೆ ಆಗ್ಲೇ ಸ್ವಲ್ಪ ಅರ್ಲಿ ಮಾನ್ಸೂನ್ ಎಫೆಕ್ಟ್ ಇದೆ, ಮತ್ತೆ ಮಳೆ ಕಂಟಿನ್ಯೂ ಆಗುತ್ತೆ ಅನ್ನೋದು ಒಂದು ಕ್ವಶನ್ ಕೂಡ ಇದೆ. ಇದನ್ನ ಮೊನ್ನೆ 16ನೇ ತಾರೀಕು ಅನ್ಸುತ್ತೆ, ಡೇಟ್ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಸಿಒ DC ಅವರ ಮೀಟಿಂಗ್ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ಉಸ್ತುವಾರಿ ಸಚಿವರು ಜೊತೆಗೂಡಿ ಎಲ್ಲ ಇನ್ಚಾರ್ಜ್ ಸೆಕ್ರೆಟರಿಗಳು, ಯಾಕಂದ್ರೆ ಒಬ್ಬೊಬ್ರು ಸೆಕ್ರೆಟರಿ ಕೂಡ ಒಂದೊಂದು ಜಿಲ್ಲೆಗೆ ಇರ್ತಾರೆ, ಅವ್ರ ಜೊತೆಗೆ ವಿಧಾನಸೌಧದಲ್ಲಿ 3ನೇ ಮಹಡಿಯಲ್ಲಿ ದೊಡ್ಡ ಒಂದು ಇದನ್ನು ಮಾಡಿದ್ರು. ಮೊನ್ನೆ ಅಂದ್ರೆ ಲಾಸ್ಟ್ ಥರ್ಸ್ಡೇ ಗುರುವಾರ ಅವತ್ತೇ ಬೆಳಗ್ಗೆ ಇದಿತ್ತು, ಮತ್ತು ಮಧ್ಯಾಹ್ನದ ಮೇಲೆ ಸಾಯಂಕಾಲ ನಮ್ಮ ಕ್ಯಾಬಿನೆಟ್ ಮೀಟಿಂಗ್ ಆಯಿತು. ಅವತ್ತಿನ ದಿವಸ ನಾವೆಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಎಲ್ಲೆಲ್ಲಿದ್ದಾವೆ, ಎಲ್ಲೆಲ್ಲಿ ತೊಂದರೆಗಳಿದ್ದಾವೆ, ನೀರಿಂದು ಎಷ್ಟು ಕಡೆಗೆ ಟ್ಯಾಂಕರ್ ಅಲ್ಲಿ ಕೊಡ್ತಾ ಇದ್ದಾರೆ, ಮತ್ತೆ ಏನೇನಾಗುತ್ತೆ, ಪ್ರೈವೇಟ್ ಬೋರ್ವೆಲ್ಸ್ ತಗೋಬೇಕು ಅಂತ ರಿವ್ಯೂ ಎಲ್ಲ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆನೂ ಕೂಡ ನಾನು ಸುಮಾರು 1 ತಿಂಗಳು ಮುಂಚೆ DC ಅವರ ಆಫೀಸಲ್ಲಿ SP ಅವರು ಮತ್ತೆ CEO ಅವರು ಮತ್ತೆ ಕನೆಕ್ಟೆಡ್ ಆಫೀಸರ್ಸ್ ಇನ್ಕ್ಲೂಡಿಂಗ್ KB ಅವರು ಮತ್ತೆ ರೋಡ್ PRDL ಅವರು ಇರ್ಬೋದು, ಎಲ್ಲರೂ ಕೂಡ ಯಾರಾದ್ರೂ ಕನೆಕ್ಟೆಡ್ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಮುಂಚೆನೆ ಮಾತಾಡಿದೆ. ಯಾಕಂದ್ರೆ ಮಳೆ ಮುನ್ಸೂಚನೆ ಇದ್ರೂ ಕೂಡ, ಮಳೆ ಬಂದ್ರೂ ಕೂಡ ಸ್ವಲ್ಪ ಹವಾಮಾನ ಯಾವ ರೀತಿ ತಗೊಳ್ತದೆ ಅಂತ ಹೇಳಿ ಎಲ್ಲೆಲ್ಲಿ ಇಲ್ಲೆಲ್ಲ ಸ್ವಲ್ಪ ಜಾಸ್ತಿ ಮಳೆ ಬಂದಿದೆ ಅಂತ ತೋರಿಸುತ್ತೆ, ಆದ್ರೆ ಅದು ಮುಂದೆ ಉಳಿತದ ಅದು ಒಂದು ಪ್ರಶ್ನೆನೂ ಕೂಡ ಇರೋದ್ರಿಂದ ಅದು ಮುಖ್ಯಮಂತ್ರಿಗಳು ತಗೊಂಡಿದ್ದಾರೆ, ನಾವು ಕೂಡ ಮುಂಚೆ ಮಾಡಿದ್ದೀವಿ. ಮತ್ತೆ ನಾನು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಮತ್ತೆ ತಹಸೀಲ್ದಾರ್ ಯಾರಿದ್ದಾರೆ ತಾಲೂಕು ಮಟ್ಟದಲ್ಲಿ ಅವ್ರ ಜೊತೆಗೆ ಮಾಹಿತಿ ತಗೊಂಡಿರ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಅದು ನಾವು ನಮಗೆ ಶಿವಮೊಗ್ಗದಲ್ಲಿ ಅಂತ ಹೇಳಿದ್ರೆ ಶಿವಮೊಗ್ಗ ಸಿಟಿಯಲ್ಲಿ ಮಾತ್ರ ಸುಮಾರು 20-30 ಕಡೆಗೆ ತೊಂದರೆ ಆಗಬಹುದು ಅಂತ ಹೇಳಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಂಗೇನಾದ್ರು ಇದ್ದಾಗ ಅದನ್ನ ತುರ್ತಾಗಿ ಅವ್ರ ಅಕೌಂಟ್ ಅಲ್ಲಿ ಆಗ್ಲಿ ದುಡ್ಡು ಕೂಡ ಇದೆ, ಅದಕ್ಕೆ ಏನೇನು ನೀರಿನ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅದನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವರ್ಗದಲ್ಲೇ ಸ್ವಲ್ಪ ಆಗಬಹುದು ಅಂತ ಕೂಡ ಬೇರೆ ಬೇರೆ ಕಡೆ ಕೂಡ ಚಿಕ್ಕ ಮಟ್ಟದಿದೆ. ನಾನು ಅದು ಡೀಟೇಲ್ಸ್ ಅಷ್ಟು ವಿವರಣೆಗೆ ಹೋಗೋದಿಲ್ಲ. ಆದರೆ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಕ್ಲೀನ್ ಆಗಿ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಯಾವ್ದಾದ್ರು ಬಿರುಗಾಳಿಯಲ್ಲಿ ಮನೆ ಹಾನಿ ಆದ್ರೆ ಮತ್ತೆ ಹಂಚುಗಳು ಹೋಗ್ತವೆ, ಇವತ್ತೆಲ್ಲ ಹೋದಾಗ ಹಂಚುಗಳು ಮನೆ ಪಾಪ ಊಟ ಮಾಡ್ತಾ ಇದ್ದಾರೆ, ದಬಕ್ಕಂತ ಬಿದ್ದೋಗ್ಬಿಟ್ಟಿದೆ, ಯಾರು ಹೊರಗೂ ಬರಂಗಿಲ್ಲ, ಯಾಕಂದ್ರೆ ಮರಗಳು ಕಿತ್ಕೊಂಡು ಬಂದ್ಬಿಟ್ಟಿದ್ದಾರೆ. ರೋಡ್ ಆ ಕಡೆಯಿಂದ ಇರೋ ಮರ ಬಂದು ಈ ಕಡೆ ಹೊಡೆದು ಹಿಂದೆ ಹೋಗಿದೆ ಅಂದ್ರೆ ಯಾವ್ದು ಪ್ರಾಣ ಹಾನಿ ಆಗ್ಲಿಲ್ಲ, ಯಾರು ಇದಾಗಿಲ್ಲ. ಒಬ್ರಿಗೆ ಮಾತ್ರ ಲೇಟ್ ಬಿದ್ದಿತ್ತು, ಅವ್ರನ್ನೂ ಭೇಟಿ ಮಾಡಿ ಬಂದೆ. ಒಬ್ಬ ಕೆಲಸ ಮಾಡ್ತಾನೆ, ಅವನಿಗೂ ಕೂಡ ತಲೆಗೆ ಏಟು ಬಿದ್ದಿತ್ತು. ಅಧಿಕಾರಿಗಳೆಲ್ಲ ಅದನ್ನ ಅಟೆಂಡ್ ಮಾಡ್ತಾ ಇದ್ದಾರೆ. ನಾವು ಕೂಡ ಏನು ಸಹಾಯ ಮಾಡಬೇಕೋ ವೈಯಕ್ತಿಕವಾಗಿ ಹೋಗಿ ಮಾಡಿ ಬಂದಿರ್ತಕ್ಕಂಥದ್ದು ಒಂದು ಕಡೆಗೆ. ಅದಕ್ಕೆ ತಮಗೆ ಮಾಹಿತಿಯನ್ನು ಕೂಡ ಇನ್ನೊಂದು KFD ಏನು ನಮ್ಮ ಕ್ಯಾಸ್ನೂರು ಫೀವರ್ ಡಿಸೀಸ್, ಅದು ನಮ್ಮ ಸೊರಬದಿಂದ ಸ್ಟಾರ್ಟ್ ಆಗಿತ್ತು, ನಮಗೆಲ್ಲ ಗೊತ್ತಿದೆ. ಅದು ಕೂಡ ಸುಮಾರು 4 ಡೆತ್ ಆಗಿದೆ ಇವತ್ತುವರೆಗೂ. ಹೊಸನಗರ 1, ಸಾಗರ, ತೀರ್ಥಹಳ್ಳಿಯಲ್ಲಿ 2 ಆಗಿರ್ತಕ್ಕಂಥದ್ದು. ಸಾಗರ ಅಂದರೆ ಒಂದು ನನ್ನ ಕ್ಷೇತ್ರಕ್ಕೂ ಕೂಡ ಬರ್ತದೆ, ಅದು ಕೊನೆಯದು ಇದು. ನಾನಲ್ಲಿ ಇವತ್ತು ಹೋಗೋಕ್ಕಾಗಲಿಲ್ಲ, ಇನ್ನೊಂದು 2-3 ದಿವಸ ಬಿಟ್ಟು ನಾನಲ್ಲಿ ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಅವ್ರಿಗೇನೇನು ಹಾಸ್ಪಿಟ್ಲು 10 ಹಾಸಿಗೆಯನ್ನು ಅವ್ರಿಗೆ ಇಡಬೇಕಾಗ್ತದೆ, ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲೂ ಕೂಡ ಅದು ಕೂಡ ನಮ್ಮ ಹತ್ರ ಮಾಹಿತಿ ಇದೆ. ಟೋಟಲ್ ನಾನು ಹೇಳಿಬಿಡ್ತೀನಿ, ಸುಮಾರು ಮೋಸ್ಟ್ಲಿ ನಿಮಗೂ ಗೊತ್ತಿದೆ ಅಂತ ಹೇಳಿ ಭಾವಿಸ್ತೀನಿ. ಸುಮಾರು 104 ಪಾಸಿಟಿವ್ ಪ್ರಕರಣಗಳು ಬಂದಿದ್ದಾವೆ. 81 ಜನರು ಚಿಕಿತ್ಸೆಯನ್ನು ಪಡೆದು ಗುಣಮಟ್ಟ ಆಗಿದ್ದಾರೆ. 19 ಜನರು ಆಸ್ಪತ್ರೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. 4 ಜನರು ಇದರಿಂದ ತೀರ್ಕೊಂಡು ಹೋಗಿದ್ದಾರೆ. ಸುಮಾರು ಎಲ್ಲ ಕಡೆನೂ ಕೂಡ ಯಾಕಂದರೆ ಯಾರಿಗಾರು ಜ್ವರ ಬಂದ ತಕ್ಷಣ ನಮಗೆ ಅದೇ ಬಂದಿದೆ ಅಂತ ಹೇಳಿ ಒಂದು ಭಾವನೆ ಆ ಕಡೆ ಪ್ರಾಂತ್ಯದಲ್ಲಿ ಸ್ವಲ್ಪ ಆಗ್ತದೆ. ಅದು ಅದಕ್ಕೆ ಅವರು ಸ್ವಲ್ಪ ತೀರ್ಥಹಳ್ಳಿ, ಶಿಕಾರಿಪುರ, ಭದ್ರಾವತಿ ಇಲ್ಲೆಲ್ಲದೂ ಕೂಡ, ಈವನ್ ಸೊರಬದಲ್ಲೂ ಕೂಡ 253 ಪರೀಕ್ಷೆ ಮಾಡಿಸಿದ್ದಾರೆ, 1 ಪಾಸಿಟಿವ್ ಇಲ್ಲ. ಭದ್ರಾವತಿಯಲ್ಲೂ 1 ಪಾಸಿಟಿವ್ ಇಲ್ಲ, 100 ಚಿಲ್ಲರೆ. ಶಿಕಾರಿಪುರದಲ್ಲೂ ಅಷ್ಟೇ 266. ತೀರ್ಥಹಳ್ಳಿಯಲ್ಲಿ 2451 ಮಾಡಿಸಿದ್ದಾರೆ, 54 ಪಾಸಿಟಿವ್. ಇದೆಲ್ಲ ನಿಮ್ಮ ಹತ್ರ ಇರಬೇಕಲ್ಲ, ಇಲ್ವಾ? ಓಕೆ, ನಾನು ಇದೆಯಾ? ಓಕೆ, ನಾನು ಕೊಡಕ್ಕೆ ಹೇಳ್ತೀನಿ ಬೇಕಾದ್ರೆ.
ಯಾರು? ಓಕೆ, ನಾನು ಇವಾಗ ಮೀಟ್ ಮಾಡ್ತೀನಿ. ಮೀಟ್ ಮಾಡಿದಾಗ ನಾನು ಹೇಳ್ತೀನಿ ಡಿ ಸಿ ಅವರು ನಿಮಗಾಗಲಿಲ್ಲ ಅಂದರೆ ನೀವು ಬ್ಯುಸಿ ಇದ್ದರೆ ಯಾರು ರೆಸ್ಪಾನ್ಸಿಬಲ್ ಪರ್ಸನ್ನ ಇದು ಮಾಹಿತಿಯನ್ನು ಮಾಧ್ಯಮದಲ್ಲಿ ಕೊಡಬೇಕಾಗುತ್ತೆ. ಬಿಕಾಸ್ ನಿಮ್ಮ ಮೀಡಿಯಾ ಇಲ್ಲ ಅಂದರೆ ಅಲ್ಲಿ ಅವೇರ್ನೆಸ್ ಬರೋದಿಲ್ಲ. ಇದು KFD ಅನ್ನೋದು ಆ ಟೈಮಿಗೆ ಬರ್ತದೆ ಮತ್ತೆ ಹೋಗ್ಬಿಡ್ತದೆ, ಬರುತ್ತೆ ಹೋಗುತ್ತೆ. ಅದಕ್ಕೊಂದು ಏನು ಎಂಥದ್ದು ಏನಂತೀರ ಅದಕ್ಕೆ, ಲಸಿಕೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ತಾರೆ ಅಲ್ಲ, ಎಲ್ಲೂ ಕಂಡುಹಿಡಿಯೋಕ್ಕಾಗಿಲ್ಲ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ R&D ಅವರು. ನಾವು ಕೂಡ ಅದನ್ನು ಸೆಷನಲ್ಲೂ ಚರ್ಚೆ ಇಲ್ಲ, ಕಂಡು ಹಿಡಿದಿಲ್ಲ, ಆಗಬಹುದು ಟ್ರಯಲ್ ಅಂತ ಹೇಳಿ. ಬಟ್ ಅದನ್ನ ನಾನು ಮಾಹಿತಿಯನ್ನು ಬೇಕಾದ್ರೆ ಮತ್ತೆ ನಿಮಗೆ ವಿವರಣೆ ಕೊಡ್ತೀವಿ. ಅದನ್ನು ವಿಧಾನಸೌಧದಲ್ಲಿ ನಮ್ಮ ಇವರು ದಿನೇಶ್ ಗುಂಡೂರಾವ್ ಅವರು ಅವತ್ತು ನಾನು ಇದ್ದೆ ಅವತ್ತು. ಅದನ್ನು ಇನ್ನೂ ಕೂಡ ನಾವು AMC ಮೂಲಕನೂ ಕೂಡ ಅವರು ಮಾಡ್ತಾ ಇದ್ದಾರೆ. ನಾನು ಅದನ್ನು ಚರ್ಚೆ ಮಾಡ್ತೇನೆ, ಯಾಕಂದರೆ 4 ಸಾವು ಆಗಿರೋದ್ರಿಂದ ಅವ್ರಿಗೂ ಕೂಡ ಮಾಹಿತಿ ಇದೆ. ಅವರು ಕೂಡ ಬಂದು ಹೋಗಿದ್ರು, ನಿಮಗೆ ಗೊತ್ತಿದೆ, ಸ್ವಲ್ಪ ದಿವಸದ ಹಿಂದೆ ಅವರು ಬಂದು ಅಲ್ಲಿ ಭೇಟಿ ಎಲ್ಲ ಕೊಟ್ಟು ಇದಕ್ಕೆಲ್ಲ ಹುಷಾರಾಗಿರ್ರಿ ಅಂತೇಳಿ ಹೇಳಿದ್ದಾರೆ. ಅದಕ್ಕೆ ಏನೋ ಒಂದು ಲೋಷನ್ ಕೊಡ್ತಾರೆ, ನಾನು ಒಂದ್ಸತಿ ಹಚ್ಕೊಂಡು ಹೋಗಿದ್ದೆ ಅಲ್ಲಿ, ಎಲ್ಲಿ ಆ ಏರಿಯಾದಲ್ಲಿ, ಅದು ಎಂಥದ್ದು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ. ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ, ಇದನ್ನು ಫೋಟೋ ಹೊಡೆದು ಶೇರ್ ಮಾಡೋಕ್ಕೆ ಹೇಳ್ಬಿಡ್ತೀನಿ. ಆಮೇಲೆ ಸಾಗರ ತಾಲೂಕಲ್ಲೂ ಕೂಡ 2640, ಅದರೊಳಗೆ 7 ಪಾಸಿಟಿವ್ ಆಗಿದ್ದಾವೆ. ಸೊ ಹೊಸನಗರದಲ್ಲಿ 1488, ಅದರೊಳಗೆ 37 ಪಾಸಿಟಿವ್ ಆಗಿದ್ದಾವೆ. ಸೊ ಅದನ್ನು ಸ್ವಲ್ಪ DH ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಗಮನ ತಗೊಳ್ಳಿ, DC ಅವ್ರಿಗೂ ಕೂಡ ಹೇಳಿದ್ದೀವಿ, ಮತ್ತು ಸ್ಟೇಟಿಗೆ ಹೇಳ್ತಾ ಇರಬೇಕು ಇದ್ರ ಬಗ್ಗೆ, ಯಾಕೆಂದರೆ ಅವ್ರು ಏನಾದ್ರು ವಿಚಾರಣೆ ಮಾಡ್ತಾರೆ ಅಂತ ಹೇಳಿದ್ದೀವಿ. ಅದು ಸ್ಟ್ಯಾಂಡರ್ಡ್ ಆಗಿ ಏನು ಪ್ರೋಟೋಕಾಲ್ ಇದೆ ಅದನ್ನು ಮಾಡಬೇಕಾಗತ್ತೆ. ಬಟ್ ಇದನ್ನು ಏನಂದರೆ ಶಾಶ್ವತವಾಗಿ ಇದು ಪರಿಹಾರ ಅಂತ ಹೇಳಿದರೆ ಇಲ್ಲಿ ಎಲ್ಲರಿಗೂ ನಾವು ವ್ಯಾಕ್ಸಿನೇಷನ್ನು ತಯಾರಿ ಆದಾಗ ವ್ಯಾಕ್ಸಿನೇಷನ್ ಕೊಟ್ಟಾಗ್ಲೇ ಆಗೋದು. ಅದು ನಾನು ಕೂಡ ಸೀರಿಯಸ್ ಆಗಿ ಫಾಲೋಅಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಅದು ನಮ್ಮ ಸ್ವರ್ಗದಿಂದ ಸ್ಟಾರ್ಟ್ ಆಗಿರೋದು, ಅದು ಇತ್ಲಾಗ ಶಿಫ್ಟ್ ಆಗೋಗ್ಬಿಟ್ಟಿದೆ. ಮತ್ತು ಹಾಗೆ ಅಲ್ಲಿ ಉಡುಪಿ ಆ ಕಡೆಗೂ ಹೋಗ್ತದೆ. ಪಾಪ ಅವರು ಗಾಬರಿ ಆಗಿರ್ತಾರೆ, ಅವ್ರಿಗೂ ಕೂಡ ನೀವು ಅದನ್ನು ಮಾತಾಡ್ಕೊಳ್ಳಿ ಅಂಥೇಳಿ ನನ್ನ ಬ್ಯಾಂಗ್ಳೂರಲ್ಲಿ OSD ಅವ್ರಿಗೆ ಹೇಳಿದ್ದೀನಿ, ಸ್ವಲ್ಪ ಅವ್ರಿಗೂ ಗಮನ ಕೊಡಿ, ಸ್ವಲ್ಪ ಜವಾಬ್ದಾರಿತ್ವಾಗಿ ಅಲ್ಲಿ ಇರಲಿ ಅಂತೇಳಿ. ಇಲ್ಲಿ ಮೆಗಾ ಹಾಸ್ಪಿಟ್ಲ್ ಇರ್ಬೋದು, ಸುಬ್ಬಯ್ಯ ಮೆಡಿಕಲ್ ಕಾಲೇಜು ಮತ್ತು KMCನೂ ಕೂಡ ಮಣಿಪಾಲು, ಅವರು ಕೂಡ ಇದಕ್ಕೆ ಬಗ್ಗೆ ಏನೇನು ಮಾಹಿತಿ ಬೇಕು ಅವರಿಗೆ, ಏನು ಟೆಸ್ಟಿಂಗ್ ಎಲ್ಲ ಏನೇನಿದೆ ಎಲ್ಲ ಕಡೆ, ಮತ್ತು ತಾಲೂಕು ಮಟ್ಟದಲ್ಲೂ ಕೂಡ ಏನು ಇದನ್ನು ಇಟ್ಕೊಂಡಿದ್ದಾರೆ, ಏನು 10 ಹಾಸಿಗೆನ ಬೆಡ್ಡನ್ನು ಬರೀ ಇದಕ್ಕೇ ಪಾಸಿಟಿವ್ ಇದ್ದು ಅವ್ರಿಗೆ ಏನಾದ್ರು ಸೀರಿಯಸ್ ಇದ್ದಾಗ ನೀವು ನೋಡಬೇಕು ಅಂತ ಹೇಳಿದ್ದಾರೆ.